ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಗೋಧಿ ಹುಗ್ಗಿನ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಿದ ಗೋಧಿಲಿಂದ ಗೋಧಿ ಹುಗ್ಗಿ ಮಾಡೋದನ್ನ ಹೇಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ ಗೋಧಿನ ತಗೋಬೇಕು. ಆಮೇಲೆ ಅರ್ಧ ಕಪ್ ಬೆಲ್ಲನ ತಗೊಂಡಿನಿ, ಅರ್ಧ ಕಪ್ ಸಕ್ಕರೆನ ತಗೊಂಡಿನಿ. ಆಮೇಲೆ ಇದಕ್ಕೆ 4 ಏಲಕ್ಕಿನ ತಗೊಂಡಿನಿ. ಆಮೇಲೆ ಸ್ವಲ್ಪ ಒಣ ಕೊಬ್ಬರಿನ ತಗೊಂಡಿನಿ. ಆಮೇಲೆ ಅರ್ಧ ಕಪ್ ಹಾಲನ್ನ ತಗೊಂಡಿನಿ. ಈಗ ಗೋಧಿನ ಕುದಿಯೋದಕ್ಕೆ ಇಡಬೇಕು. ಅರ್ಧ ಕಪ್ ಗೋಧಿಗೆ 1 ಕಪ್ ನೀರು ಹಾಕಿ ಕುದಿಯೋದಕ್ಕೆ ಇಡಬೇಕು. ನೋಡಿ, ಇದು ಈ ತರ ಕುದಿಸ್ಬೇಕು, ಮೆತ್ತಗಾಗೋ ತನಕ ಕುದಿಸ್ಬೇಕು. ಆಮೇಲೆ ಇದನ್ನ ಮಿಕ್ಸರ್ಗೆ ಹಾಕಬೇಕು. ಈ ತರ ಮಿಕ್ಸರ್ಗೆ ಹಾಕಬೇಕು. ಪೂರಾ ಸಣ್ಣಾಗಿ ಹಾಕಬಾರ್ದು, ತರ ಜುರಿ ಇರಬೇಕು. ಆಮೇಲೆ ಇದನ್ನ ಗೋಧಿ ಬೇಯಿಸಿದ ನೀರನ್ನ ಹಾಗೆ ಇಟ್ಕೊಂಡಿರ್ಬೇಕು. ಆ ನೀರಲ್ಲಿ ಈಗ ಇದನ್ನ ಮಿಕ್ಸರಿಗೆ ಹಾಕಿದ ಗೋಧಿನ ಈಗ ಇದಕ್ಕೆ ಹಾಕಬೇಕು. ಯಾರೆಲ್ಲ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಆಮೇಲೆ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಬಿಟ್ಟು ಈಗ ಕುದಿಯೋದಕ್ಕೆ ಇಡಬೇಕು. ನೋಡಿ, ಈಗ ಕುದಿ ಹಿಡಿದಿದೆ. ಇದಕ್ಕೆ ಈಗ ಬೆಲ್ಲನ ಹಾಕಬೇಕು. ಆಮೇಲೆ ಸಕ್ಕರೆನ ಹಾಕಬೇಕು. ಇವೆರಡು ಹಾಕಿದ್ರೆ ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ ಗೋಧಿ ಪಾಯಸ. ಹಾಗಾಗಿ ಎರಡನ್ನು ಹಾಕ್ತಾ ಇದ್ದೀನಿ. ಬೆಲ್ಲ ಸಕ್ಕರೆ ಎರಡನ್ನು ಕರಗಬೇಕು, ಕರಗೋತನ ಕುದಿಸ್ಬೇಕು. ಆಮೇಲೆ ಇದಕ್ಕೆ ಹಾಲನ್ನು ಹಾಕಬೇಕು. ಹಾಕಿ ಆಮೇಲೆ ಈಗ ಒಣ ಕೊಬ್ಬರಿನ ಹಾಕಬೇಕು. ಹಾಕಿ ಕಲಿಸ್ಬಿಟ್ಟು ಆಮೇಲೆ 2 ನಿಮಿಷ ಕುದಿಸಿ ಆಮೇಲೆ ಇದಕ್ಕೆ ಗೋಡಂಬಿ ದ್ರಾಕ್ಷಿದ ಒಗ್ಗರಣೆನ ಮಾಡ್ಕೋಬೇಕು. ಸೌಟಿಗೆ 3 ಸ್ಪೂನ್ ತುಪ್ಪನ ಹಾಕಿದ್ದೀನಿ. ಇದು ಉತ್ತರ ಕರ್ನಾಟಕದಲ್ಲಿ ಗೋಧಿ ಹುಗ್ಗಿ ಅಂತ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಗೋಧಿ ಹುಗ್ಗಿ ಮಾಡುವ ನುಚ್ಚು ಅಥವಾ ರವಾ ಅಂತ ಸಿಗ್ತಾವ, ಅದರಲ್ಲೇನು ಮಾಡ್ತಾರೆ. ಆಮೇಲೆ ಈ ತರ ತುಂಬಿದ ಗೋಧಿಲಿಂದನೂ ಮಾಡ್ತಾರೆ ಗೋಧಿ ಹುಗ್ಗಿ. ತುಂಬಿದ ಗೋಧಿನ ಕುದಿಸ್ಬಿಟ್ಟು ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ ಗೋಧಿ ಹುಗ್ಗಿ ಅಥವಾ ಗೋಧಿ ಪಾಯಸ. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಗೋಡಂಬಿನ ಹಾಕಿ ಫ್ರೈ ಮಾಡಿ ಆಮೇಲೆ ಒಣ ದ್ರಾಕ್ಷಿನ ಹಾಕಿ ಈಗ ಅವೆರಡು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಆಮೇಲೆ ಗೋಧಿ ಹುಗ್ಗಿಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದನ್ನ ಸಕ್ಕರೆ ಮತ್ತು ಬೆಲ್ಲ ಹಾಕಿರೋದ್ರಿಂದ ತುಂಬಾನೇ ಒಳ್ಳೆ ಟೇಸ್ಟ್ ಇರುತ್ತೆ. ಇದನ್ನೊಂದ್ಸಲ ತಪ್ಪದೆ ಟ್ರೈ ಮಾಡಿ, ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೋಡಿ, ಆಮೇಲೆ ಲಾಸ್ಟಲ್ಲಿ ಇದಕ್ಕೆ ಏಲಕ್ಕಿನ ಹಾಕಬೇಕು. ಹಾಕಿ ಈಗ ಎಲ್ಲಾನು ಚೆನ್ನಾಗಿ ಕಲಿಸ್ಬೇಕು. ಈಗ ಹಬ್ಬಗಳ ಸೀಸನ್ ಆಗಿರೋದರಿಂದ ಈ ತರ ಪಾಯಸನ ಮಾಡ್ತಿರ್ತಾರೆ. ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಇದು ತುಂಬಾನೇ ಕ್ರೀಮಿಯಾಗಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಂತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.